ವೆಲ್ಕಮ್ ಟು ಕಲ್ಪತಾರು ಥಾಟ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಬ್ಲೌಸ್ ಪಾರ್ಟಲ್ಲಿ ಬ್ಯಾಕ್ ಪಾರ್ಟ್ ಇರುತ್ತಲ್ಲ, ಸ್ಲೀವ್ಸ್ ಜಾಯಿಂಟ್ ಮಾಡಿದ್ಮೇಲೆ ಇಲ್ಲಿ ಶೋಲ್ಡರ್ ಕೆಳಗಡೆ ನಮಗೆ ಸ್ಲೀವ್ಸ್ ಜಾಯಿಂಟ್ ಹತ್ರ ನಿಮಗೆ ರಿಂಕಲ್ ಅನ್ನೋದು ಬರುತ್ತೆ. ಇದು ಯಾಕೆ ಬರುತ್ತೆ ಮತ್ತು ಇದನ್ನು ಯಾವ ರೀತಿ ಕಟ್ ಮಾಡಿದ್ರೆ ನಮಗೆ ರಿಂಕಲ್ ಬರೋದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈಗ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನಿಮ್ಮದು ಹಳತೆ ಬ್ಲೌಸ್ ಇದೆ ಅಂದರೆ ಬ್ಲೌಸ್ ಇರುತ್ತಲ್ಲ, ನೀವು ಇಲ್ಲಿ ಸ್ಲೀವ್ಸ್ ಜಾಯಿಂಟ್ ಮಾಡಿರ್ತೀರಿ. ಈ ರೀತಿ ಸ್ಲೀವ್ಸ್ ಜಾಯಿಂಟ್ ಮಾಡಿದಾಗ ನಿಮ್ಗೆ ಈ ಪಾರ್ಟಲ್ಲಿ ರಿಂಕಲ್ ಅನ್ನೋದು ಬರುತ್ತೆ. ಬ್ಯಾಕ್ ಪಾರ್ಟಲ್ಲಿ ಇಲ್ಲಿ ನೀವು ಈ ಸ್ಲೀವ್ಸ್ ಜಾಯಿಂಟ್ ಮಾಡೋ ಕಡೆ ರಿಂಕಲ್ ಬರುತ್ತೆ. ಯಾಕೆ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನೀವು ಯಾವುದೇ ಬ್ಲೌಸ್ ಕಟ್ ಮಾಡಬೇಕು ಅಂದರೆ ಅವ್ರ ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ ಮಾಡಬೇಕಾಗುತ್ತೆ. ಅವ್ರ ಅಳತೆ ಬ್ಲೌಸ್ ಯಾವ ರೀತಿ ಇದ್ದರೆ ಅದೇ ರೀತಿ ಮಾಡಿ. ಕೆಲವ್ರದ್ದು ಅಳತೆ ಬ್ಲೌಸ್ ಕೊಟ್ಟಾಗಲೂ ಅವರಿಗೆ ರಿಂಕಲ್ ಅನ್ನೋದು ಬರ್ತಿರುತ್ತೆ. ಅವ್ರನ್ನ ಕೇಳಿ ನೀವು ಕಟಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಅವ್ರದ್ದು ಅಳತೆ ಬ್ಲೌಸಲ್ಲೇ ನಿಮಗೆ ರಿಂಕಲ್ ಬಂತು ಅಂದರೆ ನೀವು ಕಟ್ ಮಾಡಿ ಸ್ಟಿಚ್ ಮಾಡಿದ್ರು ಸೇಮ್ ರಿಂಕಲ್ ಅನ್ನೋದೇ ಬರುತ್ತೆ. ಅದರಿಂದ ಏನು ಮಾಡಬೇಕು, ನಿಮಗೆ ಅಳತೆ ಬ್ಲೌಸ್ ಕೊಟ್ಟರೆ ನೀವು ಫಸ್ಟ್ ಅದರಲ್ಲಿ ರಿಂಕಲ್ ಬರುತ್ತೋ ಇಲ್ಲ ಅಂತ ಆಗ್ಬಿಟ್ಟು ಒಂದ್ಸಲ ಅವ್ರನ್ನ ಕೇಳಿಬಿಟ್ಟು ನೀವು ಇದನ್ನು ಕಟಿಂಗ್ ಮಾಡಿ ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈಗ ನಾವು ಬ್ಯಾಕ್ ಪಾರ್ಟ್ ರಿಂಕಲ್ ಬರದೇ ರೀತಿ ಯಾವ ರೀತಿ ಕಟ್ ಮಾಡಬೇಕು ಅಂತ ನೋಡೋಣ. ಈಗ ಮೊದಲು ಏನು ಮಾಡಬೇಕು, ನೀವು ಲೆಂತ್ ಅನ್ನೋದು ಮಾರ್ಕ್ ಮಾಡಬೇಕಾಗುತ್ತೆ. ಅದಕ್ಕೂ ಮೊದಲು ಇಲ್ಲಿ ಕೆಳಗಡೆ ನೀವು ಮಾರ್ಕಿಂಗ್ ಇರುತ್ತಲ್ಲ, ನಿಮ್ಗೆ ಎಷ್ಟು ಬೇಕು ಮಾರ್ಕಿಂಗ್ ಅನ್ನೋದು ನೋಡಿಬಿಟ್ಟು ಅಷ್ಟನ್ನು ಕೆಳಗಡೆ ಫೋಲ್ಡಿಂಗೋಸ್ಕರ ನೀವು ಮಾರ್ಕಿಂಗ್ ಅನ್ನೋದು ಹಾಕಿ. ಈ ರೀತಿ ಮಾರ್ಕಿಂಗ್ ಅನ್ನೋದು ಹಾಕಿದ್ಮೇಲೆ ಏನು ಮಾಡಬೇಕು, ಬ್ಲೌಸ್ ಲೆಂತ್ ಅನ್ನೋದು ನೀವು ಮಾರ್ಕ್ ಮಾಡಬೇಕಾಗುತ್ತೆ. ಈ ಬ್ಲೌಸ್ ಲೆಂತ್ಗೆ ನೀವು 1 ಇಂಚ್ ಆ್ಯಡ್ ಮಾಡಬೇಕು. 1 ಇಂಚು ಇಲ್ಲ 3/4 ಇಂಚು, ಇಲ್ಲಿ ಕೆಳಗಡೆ 1/4 ಇಂಚು, ಮೇಲ್ಗಡೆ 1/2 ಇಂಚನ್ನು ನೀವು ಆ್ಯಡ್ ಮಾಡಬೇಕಾಗುತ್ತೆ. ಈಗ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ನೀವು ಬ್ಲೌಸ್ದ ಮೆಜರ್ ಮಾಡಿ. ನೋಡಿ ಇಲ್ಲಿ ನೋಡಿ, ಕೆಳಗಡೆಯಿಂದ ನಾವು ಆಲ್ರೆಡಿ 1/4 ಇಂಚ್ ಅನ್ನೋದು ಮಾರ್ಕ್ ಮಾಡಿಬಿಟ್ಟಿದ್ದೀವಿ. ಇಲ್ಲಿ ಕೆಳಗಡೆ 1/4 ಇಂಚ್ ಮಾರ್ಕ್ ಮಾಡಿದ್ದೀವಲ್ಲ, ಇಲ್ಲಿಂದ ಇಲ್ಲಿ ಲೆಂತ್ ಅನ್ನೋದು ನೀವು ಬ್ಲೌಸ್ ಲೆಂತ್ ಅನ್ನೋದು ಮಾರ್ಕ್ ಮಾಡಿ. ನೋಡಿ, ಇಲ್ಲಿಂದ ಇಲ್ಲಿಗೆ ಬ್ಲೌಸ್ ಲೆಂತ್ ಬರುತ್ತೆ. ಅದೇ ರೀತಿ ನೀವು ಸ್ಟಿಚಿಂಗ್ ಎಷ್ಟು ಮಾಡ್ತೀರಿ, ಮೇಲ್ಗಡೆ 1/4 ಇಂಚು ಇಲ್ಲ 1/2 ಇಂಚು ಕರೆಕ್ಟಾಗಿ ಬಿಡಿ. ನೀವು ಎಷ್ಟು ಸ್ಟಿಚ್ ಮಾಡ್ತೀರಿ ಅಷ್ಟನ್ನೇ ಇಲ್ಲಿ ಬಿಡಬೇಕಾಗುತ್ತೆ. ಇಲ್ಲ ನೀವು ಎಷ್ಟು ಮಾರ್ಜಿನ್ ಬಿಟ್ಟಿರ್ತೀರಿ ಅಷ್ಟನ್ನೇ ಇಲ್ಲಿ ನೀವು ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈಗ ಇಲ್ಲಿವರೆಗೂ ಮಾರ್ಕ್ ಮಾಡಿದ್ದೀವಿ. ಈಗ ಇಲ್ಲಿಂದ ಇಲ್ಲಿಗೆ ನೀವು ಸ್ಟ್ರೈಟ್ ಲೈನ್ ಅನ್ನೋದು ಹಾಕಿ. ನೋಡಿ, ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ ಹಾಕಿದ್ವಿ. ಅದೇ ರೀತಿ ಇದನ್ನು ಒಂದು ಸಲ ಲೆಂತ್ ಅನ್ನೋದು ನೀವು ಮೆಜರ್ ಮಾಡಿ. ಇದೆಷ್ಟಿದೆ, 14 ಇಂಚ್ ಇದೆ ಫ್ರೆಂಡ್ಸ್. 14 ಇಂಚ್ ಬರುತ್ತೆ. ಇಲ್ಲೂ ಸೇಮ್ 14 ಇಂಚ್ ಅನ್ನೋದು ನಿಮಗೆ ಬರಬೇಕಾಗುತ್ತೆ. ಇಲ್ಲಿ ಕಡಿಮೆ ಬಂದು ಇಲ್ಲಿ ಜಾಸ್ತಿ ಬಂತು ಅಂದರೂ ನಿಮಗೆ ಇದು ಲೆಂತಲ್ಲೆಲ್ಲ ಪ್ರಾಬ್ಲಮ್ ಆಗಿಬಿಟ್ಟು ಇಲ್ಲಿ ಆರ್ಮ್ಹೋಲ್ ಹತ್ರ ನಿಮಗೆ ರಿಂಕಲ್ ಅನ್ನೋದು ಬರುತ್ತೆ. ಅದರಿಂದಲೇ ನಿಮ್ಗೆ ಹೇಳೋದು, ಇದು ಮೆಜರ್ ಮಾಡಿ, ಇಲ್ಲಿ ನೀವು ಮೆಜರ್ ಮಾಡಿ ಲೆಂತ್ ಇಟ್ಟಾಗ ಈ ಸೈಡು ಒಂದು ಸಲ ಮೆಜರ್ ಮಾಡಿ ಲೆಂತ್ ಇಡ್ರಿ ಅಂತ ಹೇಳೋದು ಅದಕ್ಕೆ. ಯಾಕಂದರೆ ಇದು ಸ್ವಲ್ಪ ಜಾಸ್ತಿ ಹೋದರೂ ರಿಂಕಲ್ ಬರುತ್ತೆ, ಇದು ಸ್ವಲ್ಪ ಕಡಿಮೆ ಬಂತು ಅಂದರೂ ನಿಮಗೆ ರಿಂಕಲ್ ಅನ್ನೋದು ಬರುತ್ತೆ. ಅದರಿಂದ ನೀವೇನು ಮಾಡಬೇಕು, ಇಲ್ಲಿ ಕರೆಕ್ಟಾಗಿ ಈಕ್ವಲ್ ಆಗಿ ನೀವು ಲೈನ್ ಅನ್ನೋದು ಹಾಕಬೇಕಾಗುತ್ತೆ. ಈ ರೀತಿ ಲೈನ್ ಅನ್ನೋದು ಮಾರ್ಕ್ ಮಾಡಿದ್ವಿ. ಈ ರೀತಿ ಮಾರ್ಕಿಂಗ್ ಅನ್ನೋದಾದಮೇಲೆ ಅದೇ ರೀತಿ ಇಲ್ಲಿ ನಿಮ್ಮದು ಸೊಂಟ ಸುತ್ತಾತಿ ಎಷ್ಟಿರುತ್ತೆ ಅಂತ ಒಂದು ಸಲ ನೋಡಿಬಿಡಿ. ನಿಮ್ಮದು ಎಷ್ಟು ಪಾರ್ಟ್ ಇರುತ್ತಲ್ಲ, ಸೊಂಟ ಇಲ್ಲಿ ಸ್ಟಿಚ್ ಮಾಡಿರ್ತಾರಲ್ಲ, ಇಲ್ಲಿಂದ ಇಲ್ಲಿವರೆಗೂ ಈ ರೀತಿ ಇಟ್ಬಿಟ್ಟು ನೀವು ಮಾರ್ಕಿಂಗ್ ಅನ್ನೋದು ಮಾಡಿ. ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಮಾರ್ಕ್ ಮಾಡಿದ್ರಿ. ಅದೇ ರೀತಿ ಇಲ್ಲಿಗೆ ಮಾರ್ಕ್ ಮಾಡಿದ್ಮೇಲೆ ಇಲ್ಲಿ ನೀವು 1 ಇಂಚಷ್ಟು ಡಾಟಿಂಗ್ ಮಾರ್ಕ್ ಮಾಡ್ತೀರಾ. ಅದೇ ರೀತಿ ನಿಮಗೆ ಎಕ್ಸ್ಟ್ರಾ ಮಾರ್ಜಿನ್ ಎಷ್ಟು ಬೇಕೋ ಅಷ್ಟನ್ನು ಮಾರ್ಕಿಂಗ್ ಅನ್ನೋದು ಮಾಡಿದ್ರಿ. ಲೆಂತ್ ಅನ್ನೋದು ಮಾರ್ಕ್ ಮಾಡಬೇಕಾಗುತ್ತೆ. ಅದೇ ರೀತಿ ಬ್ಲೌಸಲ್ಲಿ ಈಗ ಬ್ಯಾಕ್ ಪಾರ್ಟ್ ತಗೊಂಬಿಟ್ಟು ಇಲ್ಲಿಂದ ಇಲ್ಲಿವರೆಗೂ ನೀವು ನೆಕ್ ಲೆಂತ್ ಅನ್ನೋದು ಮಾರ್ಕ್ ಮಾಡಿ. ಇಲ್ಲಿಂದ ಒಂದು 1/4 ಇಂಚಷ್ಟು ನೀವು ಸ್ಟಿಚ್ ಮಾಡ್ತೀರಾ, 1/4 ಇಂಚಷ್ಟು ಮೇಲ್ಗಡೆ ಮಾರ್ಕ್ ಮಾಡಿ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಅನ್ನೋದು ಹಾಕಿ. ಇದಿಷ್ಟು ಮಾರ್ಕಿಂಗ್ ಆಯಿತು. ಇದಿಷ್ಟು ಆದಮೇಲೆ ನಾವೇನು ಮಾಡಬೇಕು, ಆರ್ಮ್ಹೋಲ್ ಮತ್ತು ಶೋಲ್ಡರ್ ಅನ್ನೋದು ಇಡಬೇಕಾಗುತ್ತೆ. ಈ ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ ಇದೆಷ್ಟಿದೆ ಅಂತ ಒಂದು ಸಲ ಮೆಜರ್ ಮಾಡಿ. ನೀವು ನೆಕ್ ಎಷ್ಟು ಇಡಬೇಕು, ಅದೇ ರೀತಿ ಆರ್ಮ್ಹೋಲ್ ಎಷ್ಟು ಇಡಬೇಕು ಅಂತ ಗೊತ್ತಾಗುತ್ತೆ. ಇದು 9.25 ಇದೆ ಫ್ರೆಂಡ್ಸ್, ಅಂದರೆ 37 ಇಂಚು, ಇದು 37 ಇಂಚು ಬ್ಲೌಸ್ ಸೈಜ್ ಅನ್ನೋದು ಬರುತ್ತೆ. ಇದು ನೀವು ಏನು ಮಾಡ್ತೀರಿ, ಇಲ್ಲಿ ನೆಕ್ ಅನ್ನೋದು 2.5ವರೆಗೂ ಮಾರ್ಕಿಂಗ್ ಅನ್ನೋದು ಮಾಡಿ. ಇದು ಯಾಕಂದರೆ 37 ಎದೆ ಸುತ್ತಳತೆ ಬ್ಲೌಸ್ ಇರೋದ್ರಿಂದ ನೀವು 2 ಅಕಸ್ಮಾತ್ ನಿಮಗೆ ಶೋಲ್ಡರ್ ಡ್ರಾಪ್ ಬರುತ್ತೆ ಅನ್ನೋಗಿದ್ರೆ ಇಲ್ಲಿ 1/4 ಇಂಚಷ್ಟು ನೀವು ಕಡಿಮೆ ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಅಲ್ಲಿಗೆ 2/4 ಇಟ್ಟು ನೀವು ಸ್ಟಿಚ್ ಮಾಡಿದಾಗ ಇಲ್ಲಿ 2.5ಗೆ ಬರುತ್ತೆ. ನೀವು ಶೋಲ್ಡರ್ ಡ್ರಾಪ್ ಬರುತ್ತೆ ಅಂದರೆ ಇಲ್ಲಿ 2/4 ಇಟ್ರಿ, ಇಲ್ಲ ಬರೋದಿಲ್ಲ ಅನ್ನೋಗಿದ್ರೆ 2.5ವರೆಗೂ ನೆಕ್ ಅನ್ನೋದಿಟ್ಟು ಈ ಬಾಡಿ ಮೆಜರ್ಮೆಂಟ್ಗೆ ಕರೆಕ್ಟಾಗಿ ಬರುತ್ತೆ. ಶೋಲ್ಡರ್ ಅನ್ನೋದು ಮಾರ್ಕ್ ಮಾಡಬೇಕು. ಶೋಲ್ಡರ್ ಮಾರ್ಕ್ ಮಾಡಬೇಕು ಅಂದರೆ ನೋಡಿ, ಇಲ್ಲಿಂದ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಬಿಡಬೇಕು. ಅದೇ ರೀತಿ ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ನಿಮ್ಮದು ಮಾರ್ಕಿಂಗ್ ಬರುತ್ತೆ. ಇಲ್ಲಿ 1/4 ಇಂಚಷ್ಟು ಇಲ್ಲಿ ನೀವು ನೆಕ್ ಹತ್ರ ಸ್ಟಿಚಿಂಗ್ ಮಾರ್ಜಿನ್ ಬಿಡಿ. ಅದೇ ರೀತಿ ಶೋಲ್ಡರ್ ನೋಡಿರಿ, ಕರೆಕ್ಟಾಗಿ ಇಲ್ಲಿಗೆ ಬರುತ್ತೆ. ಇಲ್ಲಿಂದ ಇಲ್ಲಿ ನೀವು ಶೋಲ್ಡರ್ನ ಸ್ಲೀವ್ಸ್ ಜಾಯಿಂಟ್ ಮಾಡ್ತೀರಲ್ಲ, ಕರೆಕ್ಟಾಗಿ ನೀವು ಎಷ್ಟು ಸ್ಲೀವ್ಸ್ ಜಾಯಿಂಟ್ ಮಾಡ್ತೀರಿ ಅಲ್ಲಿವರೆಗೂ ಒಂದು ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ನೀವು ಇಲ್ಲೂ ಅಷ್ಟೇ ಶೋಲ್ಡರ್ ಹತ್ರ ನೀವು ಎಷ್ಟು ಕ್ಲಾತ್ ಬಿಟ್ಟಿರ್ತೀರಿ ಅಷ್ಟನ್ನೇ ಮಾರ್ಜಿನ್ ಅನ್ನೋದು ನೀವು ಸ್ಟಿಚಿಂಗ್ ಅನ್ನೋದು
ಹಾಕಬೇಕಾಗುತ್ತೆ. ಇಲ್ಲಿ ನೀವು ಜಾಸ್ತಿ ಹಿಡಿದ್ರು ಶೋಲ್ಡರ್ ಕಡಿಮೆ ಆಗಿ ರಿಂಕಲ್ ಬರುತ್ತೆ. ಇಲ್ಲ ನೀವು ಇಲ್ಲ ಅರ್ಧ ಇಂಚ್ ಬಿಟ್ಟು ಇಲ್ಲಿ ನೀವು 1/4 ಇಂಚ್ ಸ್ಲೀವ್ಸ್ ಹತ್ರ ಜಾಯಿಂಟ್ ಮಾಡಿದ್ದೀರಿ ಅಂದರೂ 1/4 ಇಂಚ್ ಎಕ್ಸ್ಟ್ರಾ ಬರೋದ್ರಿಂದ ನಿಮ್ಗೆ ಏನಾಗುತ್ತೆ ರಿಂಕಲ್ ಅನ್ನೋದು ಬರುತ್ತೆ. ಅದರಿಂದ ಇದು ಕರೆಕ್ಟಾಗಿ ನೀವು ಮೆಜರ್ಮೆಂಟ್ ಮಾಡಿ ನೀವು ಕಟಿಂಗ್ ಅನ್ನೋದು ಮಾಡಿ ಸ್ಟಿಚಿಂಗ್ ಮಾಡಬೇಕಾಗುತ್ತೆ. ಈಗ ನೋಡಿ ಇಲ್ಲಿ ನೆಕ್ ಎಷ್ಟು ಇಟ್ಟಿದ್ದೀವಿ, 2.5 ಇಂಚ್ ಇಟ್ಟಿದ್ದೀವಿ. ಅದೇ ರೀತಿ ಇಲ್ಲಿ ಶೋಲ್ಡರ್ ಎಷ್ಟು ಇಟ್ಟಿದ್ದೀವಿ ನೋಡಿ ಒಂದ್ಸಲ 3/4ವರೆಗೂ ನಿಮ್ಮದು ಶೋಲ್ಡರ್ ಅನ್ನೋದು ಬಂದಿದೆ. ಈ ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ ಇಲ್ಲಿ ಶೋಲ್ಡರ್ ಅನ್ನೋದು 3/4ವರೆಗೂ ಬಂದಿದೆ, ಅಲ್ಲಿಗೆ 5 ಅನ್ನೋದು ಬಂದಿದೆ. ಇದಾದಮೇಲೆ ಇಲ್ಲಿ ಬ್ಯಾಕ್ ಪಾರ್ಟ್ ಇರುತ್ತಲ್ಲ, ಇಲ್ಲಿಂದ ಇಲ್ಲಿಗೆ ಒಂದ್ಸಲ ನೀವು ಮೆಜರ್ ಮಾಡಿ ಮಾರ್ಕ್ ಮಾಡಿ. ಇದು ಸೈಡ್ ಇರುತ್ತೆ ನೋಡಿ, ಇಲ್ಲಿಂದ ಬ್ಲೌಸ್ ಮಾರ್ಕಿಂಗು ಇಲ್ಲಿಗಿದೆ. ನೀವು ಸ್ಟಿಚಿಂಗ್ ಇಲ್ಲೂ ಅಷ್ಟೇ ನೀವೆಷ್ಟು ಸ್ಟಿಚ್ ಮಾಡ್ತೀರಿ ಅನ್ನೋದು ನೋಡಿಬಿಟ್ಟು ಇಲ್ಲಿ ನೀವು ಮಾರ್ಕ್ ಮಾಡಬೇಕಾಗುತ್ತೆ. ಲೆಂತ್ ಇಷ್ಟಿದೆ, ಆರ್ಮ್ಹೋಲ್ ಲೆಂತ್ ಸೈಡಲ್ಲಿ ಫಿಟ್ಟಿಂಗ್ ಕಡೆ. ಇಲ್ಲಿ ನಾವು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ 1/2 ಇಂಚ್ ಅನ್ನೋದು ಮಾರ್ಕ್ ಮಾಡಿದ್ದೀವಿ. ಈಗ ಇಲ್ಲಿಂದ ಇಲ್ಲಿಗೆ ಶೋಲ್ಡರ್ ಲೆಂತ್ ಅನ್ನೋದು ಮಾರ್ಕ್ ನೋಡಿ, ಕರೆಕ್ಟಾಗಿ ನೋಡಿ ಫ್ರೆಂಡ್ಸ್, 6 ಇಂಚ್ ಅನ್ನೋದು ಬರುತ್ತೆ ಇವ್ರ ಬ್ಲೌಸ್ಗೆ. ನೋಡಿದ್ರಾ, ಇದು 5.25 ಇಂಚ್ ಬರುತ್ತೆ ಟೋಟಲ್ಲು. ನೋಡಿ 5.25 ಇಂಚ್ ಬರುತ್ತೆ. ಇದು 1/4 ಇಂಚ್ ಅನ್ನೋದು ಜಾಸ್ತಿ ಬರುತ್ತೆ. ಈ ರೀತಿ ಹಳತೆ ಬ್ಲೌಸ್ ಯಾವ ರೀತಿ ಇದ್ದರೆ ಅದೇ ರೀತಿ ನೀವು ಕಟಿಂಗ್ ಮಾಡಿದಾಗ ನಿಮಗೆ ರಿಂಕಲ್ ಅನ್ನೋದು ಬರೋದಿಲ್ಲ. ನೀವು ಇದು 5.5 ಇಟ್ಟು ಅವ್ರ ಬ್ಲೌಸ್ ಮೆಜರ್ಮೆಂಟ್ ಒಂಥರ ಇರುತ್ತೆ, ನೀವು ಒಂಥರ ಮೆಜರ್ಮೆಂಟ್ ತಗೊಂಡ್ರು ಇಲ್ಲಿ ನಿಮಗೆ ಪ್ರಾಬ್ಲಮ್ ಅನ್ನೋದು ಬರುತ್ತೆ. ಅದರಿಂದ ನೀವು ಈ ಬ್ಲೌಸ್ ಯಾವ ರೀತಿ ಇದ್ದರೆ ಅದೇ ರೀತಿ ಕಟಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಇಲ್ಲಿ ನೀವೀಗ ಸ್ಟ್ರೈಟ್ ಲೈನ್ ಹಾಕಿ, ಈ ರೀತಿ ಹಾಕಿದ್ಮೇಲೆ ಇಲ್ಲೂ ಅಷ್ಟೇ ಸೇಮ್ ನೀವು 5.25 ಅನ್ನೋದು ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಅನ್ನೋದು ಹಾಕಿ. ಈಗ ನೀವೇನು ಮಾಡಬೇಕು, ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಅನ್ನೋದು ಮಾರ್ಕ್ ಮಾಡಿ ಇಲ್ಲಿಂದ ಇಲ್ಲಿಗೆ ನೀವು ಮಾರ್ಜಿನ್ ಅನ್ನೋದು ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿಗೆ ನೀವು ಸ್ಟ್ರೈಟ್ ಲೈನ್ ಅನ್ನೋದು ಹಾಕಿ. ಈ ರೀತಿ ಬ್ಯಾಕ್ ಪಾರ್ಟನ್ನು ಮಾರ್ಕ್ ಮಾಡಿದ್ವಿ. ನೀವು ಈ ರೀತಿ ಬ್ಯಾಕ್ ಪಾರ್ಟ್ ಮಾರ್ಕ್ ಮಾಡಬೇಕಾದ್ರೆ ನೀವು ಕರೆಕ್ಟಾಗಿ ನೀವು ಕಚ್ ಅನ್ನೋದು ಬಿಡಬೇಕಾಗುತ್ತೆ. ನೀವು ಸ್ಟಿಚಿಂಗ್ ಮಾರ್ಜಿನ್ ಇರುತ್ತಲ್ಲ, ಸ್ಟಿಚಿಂಗ್ ಮಾರ್ಜಿನ್ ಅನ್ನೋದು ನೀವು ಕರೆಕ್ಟಾಗಿ ಬಿಡಬೇಕಾಗುತ್ತೆ. ನೀವು ಸ್ಟಿಚಿಂಗ್ ಮಾರ್ಜಿನ್ ಕರೆಕ್ಟ್ ಬಿಡಲಿಲ್ಲ ಅಂದರೂ ನಿಮಗೆ ಟೈಟು ಇಲ್ಲ ಲೂಸ್ ಅನ್ನೋದು ಬರುತ್ತೆ. ನೀವು ಸ್ಟಿಚಿಂಗ್ ಮಾರ್ಜಿನ್ ಎಷ್ಟು ಬಿಟ್ಟಿರ್ತೀರಿ ಅಷ್ಟೇ ನೀವು ಸ್ಟಿಚ್ ಅನ್ನೋದು ಮಾಡಬೇಕಾಗುತ್ತೆ. ನೋಡಿ ಇಲ್ಲಿಂದ ಲೆಂತ್ ಅನ್ನೋದು ಎಷ್ಟು ಬರುತ್ತೆ ನಿಮಗೆ, ಅಲ್ಲಿ ಸ್ಟಿಚಿಂಗ್ ಅನ್ನೋದು ಬರುತ್ತೆ. ಇಲ್ಲೂ ಅಷ್ಟೇ ನೋಡಿ, ಸ್ಟಿಚಿಂಗ್ ಆಗೋ ಅಷ್ಟೊತ್ತಿಗೆ ಈ ರೀತಿ ನಿಮಗೆ ಬರುತ್ತೆ. ಈ ರೀತಿ ನೀವು ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಇದು ನಿಮಗೆ ಇಲ್ಲಿಗೆ ಕರೆಕ್ಟ್ ಫಿಟ್ಟಿಂಗ್ ಬರುತ್ತೆ. ಇದು ನಿಮ್ಮದು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಅನ್ನೋದು ಬರುತ್ತೆ. ಇಲ್ಲಿ ಇದಿಷ್ಟು ಆದಮೇಲೆ ಈಗ ನೆಕ್ ಹತ್ರ ನೋಡಿ, ನೀವು ಇಲ್ಲಿ ನೆಕ್ ಹತ್ರ ಅಲ್ಲಿ 2.5 ಇಟ್ಟರಲ್ಲ, ಇಲ್ಲಿ 2.75-3 ಇಂಚ್ವರೆಗೂ ಇಡಿ. ನಿಮಗೆ ಬ್ರಾಡ್ ಬೇಕು ಅಂದರೆ ಇಲ್ಲಿ ಅಗಲ ಮಾಡಿರಿ, ಇಲ್ಲಿ ಅಗಲ ಮಾಡೋದಕ್ಕೆ ಹೋಗಬೇಡಿ. ಇಲ್ಲಿ ನೀವು ಅಗಲ ಮಾಡಿದ್ದೀರಾ ಅಂದರೆ ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಬರುತ್ತೆ. ನಿಮಗೆ ಬ್ರಾಡ್ ಬೇಕು ಅಂದರೆ ಇಲ್ಲಿ ಹಿಂದೆಗಡೆನೇ ನೀವು ಬ್ರಾಡ್ ಅನ್ನೋದು ತೆಗಿಬೇಕಾಗುತ್ತೆ. ಈ ರೀತಿ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿವರೆಗೂ ನೀವು ಸ್ಟ್ರೈಟ್ ಲೈನ್ ಅನ್ನೋದು ಹಾಕಿ. ಇಷ್ಟು ಮಾರ್ಕಿಂಗ್ ಅನ್ನೋದು ಮಾಡಿದ್ರಿ. ಈ ರೀತಿ ಆದಮೇಲೆ ನೆಕ್ ಹತ್ರ ಏನು ಮಾಡ್ತೀರಿ, ಈ ರೀತಿ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿ ನೀವು ನೆಕ್ ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ನೋಡಿ ಈ ರೀತಿ ನೀವು ನೆಕ್ಕನ್ನು ಮಾರ್ಕ್ ಮಾಡಿದ್ರಿ. ಈ ರೀತಿ ಇಲ್ಲ ರೌಂಡ್ ನೆಕ್ಕು ನಿಮ್ಗೆ ಯಾವ ರೀತಿ ಬೇಕೋ ಅದೇ ರೀತಿ ನೀವು ಮಾರ್ಕಿಂಗ್ ಅನ್ನೋದು ಮಾಡಿದ್ರಿ. ಈಗ ನೆಕ್ಕು ಅಷ್ಟೇ, ಇಲ್ಲ ರೌಂಡ್ ನೆಕ್ ಆದರೆ ಇಲ್ಲಿಂದ ಈ ರೀತಿ ತಗೊಂಬಿಟ್ಟು ನೀವು ಇಲ್ಲಿಂದ ಈ ರೀತಿ ರೌಂಡ್ ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ನಿಮ್ಮ ನೆಕ್ ಯಾವ ರೀತಿ ಬೇಕು ಅಂದರೆ ಅದೇ ರೀತಿ ನೆಕ್ಕನ್ನು ಮಾರ್ಕಿಂಗ್ ಅನ್ನೋದು ಮಾಡಿ. ಇದಿಷ್ಟು ಮಾರ್ಕಿಂಗ್ ನೆಕ್ ಮಾರ್ಕಿಂಗ್ ಮಾಡಿದ್ಮೇಲೆ ನಿಮಗೆ ಏನು ಬರುತ್ತೆ, ರಿಂಕಲ್ ಅನ್ನೋದು ಬರುತ್ತೆ. ನೀವೇನು ಮಿಸ್ಟೇಕ್ ಮಾಡ್ತೀರಿ ಅಂದರೆ ನೀವು ಶೋಲ್ಡರ್ ಅನ್ನೋದು ಎಕ್ಸ್ಟ್ರಾ ಇಟ್ರಿ ಅಂದ್ಕೊಳ್ಳಿ, ಇಲ್ಲಿಂದ ನೀವು ಶೋಲ್ಡರ್ ಜಾಸ್ತಿ ಇಟ್ಟರೆ ಅಂದರೆ ಆರ್ಮ್ಹೋಲ್ ಅನ್ನೋದು ಇಲ್ಲಿಗೆ ಬರುತ್ತೆ. ನೀವು ಅವಾಗ ಈ ರೌಂಡ್ ಕಟ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ರಿಂಕಲ್ ಅನ್ನೋದು ಬಂದುಬಿಡುತ್ತೆ. ಇಲ್ಲಿ ಕ್ಲಾತ್ ಅನ್ನೋದು ಎಕ್ಸ್ಟ್ರಾ ಬಂದಾಗ ಏನಾಗುತ್ತೆ, ಇಲ್ಲಿ ರಿಂಕಲ್ ಅನ್ನೋದು ಬರುತ್ತೆ. ಅದರಿಂದನೇ ಹೇಳೋದು ಪ್ರತಿಯೊಂದು ಸೈಜ್ ಮೆಜರ್ಮೆಂಟ್ಗೂ ಅವ್ರ ಬಾಡಿ ಮೆಜರ್ಮೆಂಟ್ ಪ್ರಕಾರ ನೀವು ಶೋಲ್ಡರ್ ಅನ್ನೋದು ಆರ್ಮ್ಹೋಲ್ ಅನ್ನೋದು ಇಡಬೇಕಾಗುತ್ತೆ. ಈಗ 24-25 ಇಂಚ್ ಇತ್ತು ಬಾಡಿ ಮೆಜರ್ಮೆಂಟ್, ಇಲ್ಲ 29 ಇತ್ತು, ಇವ್ರಿಗೆ ನೀವು 5.5 ಇಟ್ರಿ ಅಂದರೆ ಏನಾಗುತ್ತೆ, ಇಲ್ಲಿ ರಿಂಕಲ್ ಅನ್ನೋದು ಬಂದುಬಿಡುತ್ತೆ. ಯಾಕಂದರೆ ಅವ್ರ ಬಾಡಿ ಮೆಜರ್ಮೆಂಟ್ಗೆ ಅದು ಶೋಲ್ಡರ್ ಆರ್ಮ್ಹೋಲ್ ಅನ್ನೋದು ಜಾಸ್ತಿ ಆಗುತ್ತೆ. ಅದು ಜಾಸ್ತಿ ಆಗೋದಾಗ ಏನಾಗುತ್ತೆ, ನಿಮಗೆ ರಿಂಕಲ್ ಅನ್ನೋದು ಬಂದುಬಿಡುತ್ತೆ. ಅದೇ ರೀತಿ ಈಗ 40 ಎಬೋ ಸೈಜ್ ಇದ್ದವ್ರಿಗೆ ನೀವು 5.5 ಇಟ್ರಿ ಅಂದರೆ ಅವ್ರಿಗೂ ಸಮೇತ ನಿಮಗೆ ರಿಂಕಲ್ ಅನ್ನೋದು ಬರುತ್ತೆ. ಯಾಕಂದರೆ ಅವ್ರ ಬಾಡಿಗೆ ಇಲ್ಲಿ ಶೋಲ್ಡರ್ ಅಗಲ ಇರುತ್ತೆ ಮತ್ತು ಕಂಕಳ ಕೆಳಗಡೆನೂ ಅವ್ರಿಗೆ ಅಗಲ ಅನ್ನೋದು ಬರುತ್ತೆ. ಅದರಿಂದ ನೀವೇನು ಮಾಡಬೇಕು, 5.5 ಇಟ್ರಿ ಅಂದರೆ ಅವ್ರಿಗೆ ಇಲ್ಲಿ ಶೋಲ್ಡರ್ ಅನ್ನೋದು ಈ ಕಡೆ ಎಳೆದಂಗೆ ಆಗುತ್ತೆ. ಸ್ಲೀವ್ಸ್ ಕಡೆ ವೇರ್ ಮಾಡಿದಾಗ ಏನಾಗುತ್ತೆ, ಸ್ಲೀವ್ಸ್ ಕಡೆ ಎಳೆದಂಗೆ ಆಗುತ್ತೆ, ಜಗ್ಗುತ್ತೆ. ಅದರಿಂದ ಏನಾಗುತ್ತೆ, ನಿಮಗೆ ರಿಂಕಲ್ ಅನ್ನೋದು ಬರುತ್ತೆ.
ಅದರಿಂದನೇ ಹೇಳೋದು ಪ್ರತಿಯೊಂದು ವಿಡಿಯೋದಲ್ಲ ಅವ್ರ ಬಾಡಿ ಮೆಜರ್ಮೆಂಟ್ ಪ್ರಕಾರ ನೀವು ಶೋಲ್ಡರ್ ಮತ್ತು ಹಾರ್ಮ್ಹೋಲ್ ಅನ್ನೋದು ಇಡಬೇಕಾಗುತ್ತೆ. ಲೆಂತ್ ನಿಮ್ಮ ಇಷ್ಟ ಪ್ರಕಾರ ನೀವು ಲೆಂತ್ ಅನ್ನೋದು ಇಡ್ಬೋದು. ಆದರೆ ಹಾರ್ಮ್ಹೋಲು ಮತ್ತು ಶೋಲ್ಡರ್ ಮಾತ್ರ ಅವ್ರ ಬಾಡಿ ಮೆಜರ್ಮೆಂಟ್ ಪ್ರಕಾರ, ಅದೇ ರೀತಿ ಅವ್ರ ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರ ಇಲ್ಲಿ ನೀವು ಶೋಲ್ಡರ್ ಮತ್ತು ಹಾರ್ಮ್ಹೋಲ್ ಅನ್ನೋದು ಇಡಬೇಕಾಗುತ್ತೆ. ಈ ರೀತಿ ನೀವು ಮಾರ್ಕಿಂಗ್ ಅನ್ನೋದು ಮಾಡಿದಾಗ ನಿಮಗೆ ರಿಂಕಲ್ ಅನ್ನೋದು ಬರೋದಿಲ್ಲ. ಈಗ ನಿಮಗೆ ಬ್ಯಾಕ್ ಪಾರ್ಟಲ್ಲಿ ರಿಂಕಲ್ ಬಂತು ಅಂದರೆ ಫ್ರಂಟ್ ಪಾರ್ಟಲ್ಲಿ ಆಟೋಮೆಟಿಕಲಿ ನಿಮಗೆ ರಿಂಕಲ್ ಅನ್ನೋದು ಬರುತ್ತೆ. ನೀವು ಪರ್ಫೆಕ್ಟಾಗಿ ಬ್ಯಾಕ್ ಪಾರ್ಟ್ ರಿಂಕಲ್ ಬರದೆ ಕಟ್ ಮಾಡಿದ್ದೀರಾ ಅಂದರೆ ನಿಮಗೆ ಫ್ರಂಟ್ ಪಾರ್ಟಲ್ಲಿ ಸಮೇತ ನಿಮಗೆ ರಿಂಕಲ್ ಅನ್ನೋದು ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಆ ರೀತಿ ನೀವು ಕಟಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈಗ ನೋಡಿ, ಈ ರೀತಿ ನೀವು ಮಾರ್ಕಿಂಗ್ ಅನ್ನೋದು ಮಾಡಿದಾಗ ನಿಮಗೆ ರಿಂಕಲ್ ಅನ್ನೋದು ಬರೋದಿಲ್ಲ. ಇದಿಷ್ಟು ಆದಮೇಲೆ ಏನು ಮಾಡಬೇಕು, ನೀವು ಇದೆಲ್ಲ ಈಗ ನೋಡಿ ಅವ್ರ ಬಾಡಿ ಮೆಜರ್ಮೆಂಟ್ ಪ್ರಕಾರನೇ ಶೋಲ್ಡರ್ ಇಡ್ತೀವಿ, ಹಾರ್ಮ್ಹೋಲ್ ಇಡ್ತೀವಿ, ಆದರೂ ರಿಂಕಲ್ ಬರುತ್ತೆ ಅಂತ ಅಂದರೆ ಯಾಕೆ ಬರುತ್ತೆ ಅನ್ನೋದು ನೋಡೋಣ. ಈ ರೀತಿ ನಾವು ನೆಕ್ ಅನ್ನೋದು ರೌಂಡ್ ಇಟ್ಟು ಡೀಪ್ ಇಟ್ಟಾಗಿ ಏನು ಮಾಡಬೇಕು, ನೀವು ಇಲ್ಲಿ 3/4 ಇಂಚು ಇಲ್ಲ 1 ಇಂಚ್ ಅನ್ನೋದು ಮಾರ್ಕ್ ಮಾಡಿ. ಈ ರೀತಿ ಭಾಳ ಡೀಪ್ ಇಟ್ಟಾಗ 3/4 ಇಂಚ್ ಮಾರ್ಕಿಂಗ್ ಅನ್ನೋದು ಮಾಡಿ. ನೀವು ಆ ರೀತಿ ಮಾಡಿದಾಗ ಇಲ್ಲಿ ನಿಮಗೆ ರಿಂಕಲ್ ಅನ್ನೋದು ಕಡಿಮೆ ಆಗುತ್ತೆ. ಇಲ್ಲ ಅಂದರೆ ಇಲ್ಲಿಂದ ಇಲ್ಲಿವರೆಗೂ ನೀವು 1 ಇಂಚು ಇಲ್ಲ 3/4 ಇಂಚ್ ಅಷ್ಟೇ ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ನೀವು ಈ ಡೀಪ್ ಇಟ್ಟಾಗ ನೀವು ಡೀಪ್ ಇನ್ನೂ ಜಾಸ್ತಿ ಇಡ್ತೀರಿ. ಈಗ ಲೆಂತ್ 15ವರೆಗೂ ಇದ್ದು ನೀವು ನೆಕ್ ಲೆಂತ್ ಅನ್ನೋದು 11-12 ಇಂಚ್ ಇಟ್ರಿ ಅಂದರೆ ಇಲ್ಲಿ ನೀವು 3/4 ಇಂಚು ಅರ್ಧ ಇಂಚ್ ಅಷ್ಟೇ ಮಾರ್ಕ್ ಮಾಡಿ, ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಇದು ಡೀಪ್ ಜಾಸ್ತಿ ಆದಾಗ ಏನಾಗುತ್ತೆ, ನೀವು ಇಲ್ಲಿ 1 ಇಂಚ್ ಇಟ್ರಿ ಅಂದರೆ ನಿಮ್ಗೆ ಇಲ್ಲಿ ಬ್ಲೌಸ್ ಅನ್ನೋದು ಲೂಸ್ ಬಂದಾಗ ಇಲ್ಲಿ ನಿಮಗೆ ರಿಂಕಲ್ ಅನ್ನೋದು ಬರುತ್ತೆ. ಅದರಿಂದನೇ ಹೇಳೋದು, ಇದು ನೆಕ್ ಲೆಂತ್ ಜಾಸ್ತಿ ಆದಾಗೆಲ್ಲ ನೀವು ಇಲ್ಲಿ ಹಾರ್ಮ್ಹೋಲ್ ಅನ್ನೋದು ಕಡಿಮೆ ಮಾಡಿ. ಇದು ನೆಕ್ ಅನ್ನೋದು ಮೇಲ್ಗಡೆ ಬಂದ ಹಾಗೆಲ್ಲ ನೀವು ಇಲ್ಲಿ ಹಾರ್ಮ್ಹೋಲ್ ಅನ್ನೋದು ಜಾಸ್ತಿ ಮಾಡಬೇಕಾಗುತ್ತೆ. ಈ ರೌಂಡ್ ಅನ್ನೋದು ಜಾಸ್ತಿ ಮಾಡಬೇಕಾಗುತ್ತೆ. ಈ ರೀತಿ ಮಾಡಿದ್ಮೇಲೆ ಇಲ್ಲಿಂದ ಇಲ್ಲಿ 6 ಇಂಚ್ ಇದೆ ಅಂದರೆ ಇಲ್ಲಿ 3 ಇಂಚ್ ಹತ್ರ ಮಾರ್ಕ್ ಮಾಡಿ. ಈ ರೀತಿ ಮಾರ್ಕಿಂಗ್ ಆದಮೇಲೆ ಇಲ್ಲಿಂದ ನೀವು ನೋಡಿ ಈ ರೀತಿ ಕರ್ವ್ ಅನ್ನೋದು ಮಾರ್ಕ್ ಮಾಡಬೇಕಾಗುತ್ತೆ. ನೀವು ನೋಡಿ ಕರೆಕ್ಟಾಗಿ ಇಲ್ಲಿಂದ ಮಾರ್ಕ್ ಇರುತ್ತಲ್ಲ ಫಿಟ್ಟಿಂಗ್ ಮಾರ್ಕು, ಅಲ್ಲಿಂದ ಇಲ್ಲಿಗೆ 1 ಇಂಚು ಇಲ್ಲ 3/4 ಇಂಚಷ್ಟು ಇಲ್ಲಿ ಒಳಗಡೆಯಿಂದನೇ ನೋಡಿ ಈ ರೀತಿ ಮಾರ್ಕಿಂಗ್ ಅನ್ನೋದು ಬಂದಿರಬೇಕು. ಕೆಲವ್ರು ಏನು ಮಾಡ್ತೀರಿ, ಈ ಬ್ಲೌಸ್ಗೆ ಇಲ್ಲಿ 1.5 ಇಟ್ಬಿಟ್ಟು ನೀವೇ ಈ ರೀತಿ ಮಾರ್ಕಿಂಗ್ ಅನ್ನೋದು ಮಾಡಿದ್ದೀರಾ ಅಂದರೆ ನೋಡಿ ತೋರಿಸ್ತೀನಿ, ಈ ರೀತಿ ಬಂದುಬಿಡುತ್ತೆ. ಇಲ್ಲಿ ಕರೆಕ್ಟಾಗಿ ಈ ಫಿಟ್ಟಿಂಗ್ ಕಡೆ ಬರೋದಿಲ್ಲ. ಇಲ್ಲ ಇಲ್ಲಿಂದ ಇಲ್ಲಿ ಕರೆಕ್ಟಾಗಿ ಬರ್ದಂಗೆ ಈ ರೀತಿ ಎಕ್ಸ್ಟ್ರಾ ಬಂದಾಗ ಏನಾಗುತ್ತೆ, ಇಲ್ಲಿ ಜಾಸ್ತಿ ರಿಂಕಲ್ ಅನ್ನೋದು ಬಂದುಬಿಡುತ್ತೆ. ಇಲ್ಲಿ ಕ್ಲಾತ್ ಇಲ್ಲಿ ಯಾವಾಗ ಜಾಸ್ತಿ ಆಗುತ್ತೋ ಅದೇ ಕ್ಲಾತ್ ಇಲ್ಲಿ ನಿಮಗೆ ರಿಂಕಲ್ ಅನ್ನೋದು ಬರೋದಕ್ಕೆ ಕಾರಣ ಆಗುತ್ತೆ, ಇನ್ನೇನಿಲ್ಲ. ನೀವು ಕಟಿಂಗಲ್ಲಿ ಇದನ್ನಷ್ಟೇ ನೀವು ಹಾರ್ಮ್ಹೋಲ್ ಕರೆಕ್ಟಾಗಿ ಕಟ್ ಮಾಡಿದ್ರಿ ಅಂದರೆ ನಿಮಗೆ ಎಲ್ಲೂ ರಿಂಕಲ್ ಅನ್ನೋದು ಬರೋದಿಲ್ಲ. ನೀವು ಮಾಡೋ ಮಿಸ್ಟೇಕು ಇಲ್ಲಿ ಹಾರ್ಮ್ಹೋಲಲ್ಲಿ ಶೇಪ್ ಅನ್ನೋದು ಕರೆಕ್ಟಾಗಿ ತೆಗಿಯೋದಿಲ್ಲ. ಎಲ್ಲ ಬ್ಲೌಸ್ ಮೆಜರ್ಮೆಂಟ್ಗೆ ಈಗ ನೀವು ನೆಕ್ ಡೀಪ್ ಇಟ್ಟರು 1.5 ಇಂಚು ಇಲ್ಲ 1/4 ಇಂಚ್ ಇಡ್ತೀರಿ, ಇಲ್ಲ ನೆಕ್ ಮೇಲಿಟ್ಟು ನೀವು ಅಷ್ಟೇ ಇಡ್ತೀರಿ. ಈ ರೀತಿ ಇಟ್ಟಾಗ ನಿಮ್ಗೆ ಏನಾಗುತ್ತೆ, ಇಲ್ಲಿ ರಿಂಕಲ್ ಅನ್ನೋದು ಬರುತ್ತೆ. ಅದರಿಂದ ನೀವೇನು ಮಾಡಬೇಕು, ನೆಕ್ ಪ್ರಕಾರ ನೀವು ಇಲ್ಲಿ ಹಾರ್ಮ್ಹೋಲ್ ಅನ್ನೋದು ಇಡಬೇಕಾಗುತ್ತೆ. ಅದೇ ರೀತಿ ಅವ್ರ ಬಾಡಿ ಮೆಜರ್ಮೆಂಟ್ ಪ್ರಕಾರ ಇಲ್ಲಿ ಹಾರ್ಮ್ಹೋಲ್ ರೌಂಡ್ ಅನ್ನೋದು ನೀವು ತೆಗಿಬೇಕಾಗುತ್ತೆ. ನೋಡಿ ಕರೆಕ್ಟಾಗಿ ಹಾರ್ಮ್ಹೋಲ್ ರೌಂಡ್ ಅನ್ನೋದು ಈ ಕಚ್ ಪಾಯಿಂಟ್ಗೆ ಇಲ್ಲಿ ಕಚ್ಚಿರುತ್ತಲ್ಲ, ನೀವು ಸ್ಟಿಚಿಂಗ್ ಮಾರ್ಜಿನು ಇಲ್ಲಿ ಕರೆಕ್ಟಾಗಿ ಇಲ್ಲಿಂದ ಇಲ್ಲಿ ನೀವು ರೌಂಡ್ ಅನ್ನೋದು ತೆಗಿಬೇಕು. ಕರೆಕ್ಟಾಗಿ ಇಲ್ಲಿಗೂ ತೆಗಿಬೇಡ. ಇಲ್ಲಿ 1 ಇಂಚು ಇಲ್ಲ ಅರ್ಧ ಇಂಚ್ ಒಳಗಡೆಯಿಂದನೇ ಇಲ್ಲಿ ನಿಮಗೆ ರೌಂಡ್ ಮಾರ್ಕಿಂಗ್ ಅನ್ನೋದು ಬರಬೇಕು. ಈ ರೀತಿ ನೀವು ಮಾರ್ಕಿಂಗ್ ಅನ್ನೋದು ಮಾಡಿದಾಗ ನಿಮಗೆ ಇಲ್ಲಿ ರಿಂಕಲ್ ಅನ್ನೋದು ಬರೋದಿಲ್ಲ. ಅದೇ ರೀತಿ ನೀವೇನು ಮಾಡಬೇಕು, ಈಗ ಸ್ಲೀವ್ಸ್ ಅನ್ನೋದು ಈ ರೀತಿ ಮಾರ್ಕ್ ಮಾಡಿದ್ಮೇಲೆ ನಿಮಗೆ ಅಕಸ್ಮಾತಾಗಿ ಈ ಲೆಂತ್ ಅನ್ನೋದು ಇಲ್ಲಿ ಹಾರ್ಮ್ಹೋಲ್ ಹತ್ರ ಟೈಟ್ ಬಂತು ಅಂದರೆ ಏನು ಮಾಡ್ತೀರಿ, ಇಲ್ಲಿ ಒಂದು ಅರ್ಧ ಇಂಚ್ ಅನ್ನೋದು ಎಕ್ಸ್ಟ್ರಾ ಆ್ಯಡ್ ಮಾಡಿಬಿಟ್ಟು ನೀವು ಕಟಿಂಗ್ ಅನ್ನೋದು ರೌಂಡ್ ಮಾರ್ಕ್ ಮಾಡಿಬಿಟ್ಟು ಕಟಿಂಗ್ ಅನ್ನೋದು ಮಾಡಿ. ಇಲ್ಲ ನಿಮಗೆ ಲೂಸ್ ಆಯಿತು ಅಂದರೆ ಇಲ್ಲಿ ಮೇಲ್ಗಡೆ ಅರ್ಧ ಇಂಚ್ ಅನ್ನೋದು ಮೇಲ್ಗಡೆ ಮಾರ್ಕ್ ಮಾಡಿಬಿಟ್ಟು ಕರ್ವ್ ತೆಗೆದ್ಬಿಟ್ಟು ನೀವು ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ ನಿಮಗೆ ಹಾರ್ಮ್ಹೋಲ್ ಟೈಟ್ ಆದರೆ ಮೇಲ್ಗಡೆ ಟೈಟ್ ಆದರೆ ಕೆಳಗಡೆ ಇಡ್ರಿ, ಲೂಸ್ ಆದರೆ ಒಂದು 1/2 ಇಂಚ್ ಮೇಲ್ಗಡೆ. ಇದರಲ್ಲಿ ನೀವು ವೇರಿಯೇಷನ್ ಮಾಡಿ ನೀವು ಸ್ಟಿಚಿಂಗ್ ಅನ್ನೋದು ಮಾಡಿದಾಗ ನಿಮಗೆ ರಿಂಕಲ್ ಅನ್ನೋದು ಬರೋದಿಲ್ಲ. ನೀವು ಶೋಲ್ಡರು ಹಾರ್ಮ್ಹೋಲು ಸೇಮ್ ಇಟ್ಟರೆ ಟೈಟ್ ಆದರೂ ಅಷ್ಟೇ ಇಟ್ಟರೆ ಅಂದರೆ ನಿಮಗೆ ಇಲ್ಲಿ ಟೈಟ್ ಆದರೂ ಲೂಸ್ ರಿಂಕಲ್ ಬರುತ್ತೆ, ಲೂಸ್ ಆದರೂ ನಿಮಗೆ ರಿಂಕಲ್ ಅನ್ನೋದು ಬರುತ್ತೆ. ಅದರಿಂದ ನೀವೇನು ಮಾಡ್ತೀರಿ, ಇಲ್ಲಿ ಹಾರ್ಮ್ಹೋಲು ಟೈಟ್ ಆರ್ ಲೂಸು ಇದ್ರ ಪ್ರಕಾರ ನೀವು ಹಾರ್ಮ್ಹೋಲನ್ನು ಕಟ್ ಮಾಡಿ. ಒಂದು ಬ್ಲೌಸ್ ನೀವು ಕಟ್ ಮಾಡಿ ಸ್ಟಿಚ್ ಮಾಡಿದ್ದೀರಿ ಅಂದರೆ ನಿಮಗೆ ಗೊತ್ತಾಗುತ್ತೆ ಹಾರ್ಮ್ಹೋಲ್ ಅನ್ನೋ ಟೈಟ್ ಬಂತಾ ಇಲ್ಲ ಲೂಸ್ ಬಂತಾ ಅನ್ನೋದು ಗೊತ್ತಾಗುತ್ತೆ. ಆ ರೀತಿ ಮಾಡಿದಾಗ ನಿಮಗೆ ಇಲ್ಲಿ ರಿಂಕಲ್ ಅನ್ನೋದು ಬರೋದಿಲ್ಲ. ಇದಿಷ್ಟು ನೀವು ಮಾರ್ಕಿಂಗ್ ಅನ್ನೋದು ಮಾಡೋದು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರ ಇದನ್ನು ಮಾರ್ಕಿಂಗ್ ಅನ್ನೋದು ಮಾಡೋದು ಈ ರೀತಿ ಮಾಡಬೇಕಾಗುತ್ತೆ. ಅದೇ ರೀತಿ ನೀವು ಸಣ್ಣ ಇರೋರಿಗೆ ಅದೇ ರೀತಿ ಈಗ ಸ್ಮಾಲ್ ಸೈಜ್ ಇರೋರಿಗೆ ಇಲ್ಲಿ ಕಡಿಮೆನೇ ಮಾರ್ಕ್ ಮಾಡಿ, ಸ್ವಲ್ಪ ದಪ್ಪ ಇರೋರಿಗೆ ಒಂದು ಮೆಜರ್ಮೆಂಟಲ್ಲಿ ನೀವು ಇಲ್ಲಿ ಹಾರ್ಮ್ಹೋಲ್ ಅನ್ನೋದು ಮಾರ್ಕ್ ಮಾಡಿ ಲೆಂತ್ ಪ್ರಕಾರ, ನೆಕ್ ಲೆಂತ್ ಪ್ರಕಾರ. ಅದೇ ರೀತಿ ಅವ್ರ ಸೈಜ್ ಪ್ರಕಾರ ನೀವು ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಅದೇ ರೀತಿ ನೀವೇನು ಮಾಡಬೇಕು, ಇಲ್ಲಿ ಶೋಲ್ಡರು ಅಷ್ಟೇ ನೋಡಿ ಅವ್ರ ಬಾಡಿ ಮೆಜರ್ಮೆಂಟ್ ಪ್ರಕಾರ ನೀವು ಶೋಲ್ಡರನ್ನು ಹೆಚ್ಚು ಕಡಿಮೆ ಅನ್ನೋದು ಮಾಡ್ತಾ ಬನ್ನಿ. ನೀವು ಎಲ್ಲರಿಗೂ ಒಂದೇ ಸೈಜ್ ಮೆಜರ್ಮೆಂಟ್ ಅನ್ನೋದು ಇಡಬೇಡ್ರಿ, 5.5 ಇಡಬೇಡ್ರಿ, ಇಲ್ಲ 6 ಇಂಚ್ ಅನ್ನೋದು ಇಡಬೇಡ್ರಿ. ಅವ್ರ ಬಾಡಿ ಮೆಜರ್ಮೆಂಟ್ ಪ್ರಕಾರ ನೀವು ಇಲ್ಲಿ ಶೋಲ್ಡರ್ ಮತ್ತು ಹಾರ್ಮ್ಹೋಲ್ ಅನ್ನೋದು ಮಾರ್ಕ್ ಮಾಡಿ. ಈ ರೀತಿ ಮಾಡಿದಾಗ ನಿಮಗೆ ಶೋಲ್ಡರ್ ಹತ್ರ ಇಲ್ಲಿ ರಿಂಕಲ್ ಅನ್ನೋದು ಬ್ಯಾಕ್ ಪಾರ್ಟಲ್ಲಿ ಬರೋದಿಲ್ಲ. ಅದೇ ರೀತಿ ನೀವು ಇದು ಅಷ್ಟೇ ನೀವು ಇಲ್ಲಿ
ಅಕಸ್ಮಾತ್ ಈಗ ನೀವು ಕರೆಕ್ಟಾಗಿ ಇಲ್ಲಿ 1 ಇಂಚ್ ಇಟ್ಟು ರೌಂಡ್ ಮಾರ್ಕ್ ಮಾಡಿ ನಾವು ಕಟ್ ಮಾಡಿದ್ವಿ, ಸ್ಟಿಚ್ ಮಾಡಿದ್ವಿ, ಇಲ್ಲಿ ನಾವು ಆದರೂ ನಮಗೆ ಇಲ್ಲಿ ರಿಂಕಲ್ ಬರ್ತಿದೆ 1 ಇಂಚಲ್ಲೇ ಅಂತ ಅಂದರೆ ನೀವೇನು ಮಾಡ್ತೀರಿ, ಈಗ 1 ಇಂಚಲ್ಲಿ ಇಟ್ಟು ನೀವು ಕಟ್ ಮಾಡಿದಾಗ ರಿಂಕಲ್ ಬರುತ್ತೆ ಅಂದರೆ ಇಲ್ಲಿ 3/4 ಇಂಚಷ್ಟೇ ಮಾರ್ಕ್ ಮಾಡಿ, 3/4 ಇಂಚಷ್ಟು ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಈ ರೀತಿ ಸ್ವಲ್ಪ ಈ ರೀತಿ ರೌಂಡಲ್ಲಿ ನೀವು ಮಾರ್ಕ್ ಮಾಡಿ ಇಲ್ಲಿ ಕಟ್ ಮಾಡಿದ್ರಿ ಅಂದರೆ ಈಗ 1/4 ಇಂಚಷ್ಟು ಇಲ್ಲಿ ಕಡಿಮೆ ಆದಾಗ ನಿಮಗೆ ರಿಂಕಲ್ ಅನ್ನೋದು ಬರೋದಿಲ್ಲ. ನೀವು ಒಂದು ಬ್ಲೌಸ್ ಕಟ್ ಮಾಡಿ ಸ್ಟಿಚಿಂಗ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ರಿಂಕಲ್ ಬರುತ್ತೋ ಇಲ್ಲ, ಎಲ್ಲಿ ರಿಂಕಲ್ ಬರುತ್ತೆ ಎಲ್ಲಿ ಬರಲ್ಲ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಆ ರೀತಿ 1 ಇಂಚ್ ಇಟ್ಟು ನೀವು ಕಟ್ ಮಾಡಿದ್ರು ನಿಮಗೆ ರಿಂಕಲ್ ಬರುತ್ತೆ ಅಂತ ಅಂದರೆ ನೀವೇನು ಮಾಡಬೇಕು, ಇಲ್ಲಿಂದ ಇಲ್ಲಿ 3/4 ಇಂಚ್ ಅನ್ನೋದು ಮಾರ್ಕ್ ಮಾಡಿಬಿಟ್ಟು ನೀವು ಇಲ್ಲಿ 3/4 ಇಂಚ್ ಹತ್ರ ನೀವು ಕರ್ವ್ ಅನ್ನೋದು ತೆಗೀರಿ. ಎಷ್ಟು ರಿಂಕಲ್ ಬರುತ್ತೆ ನೋಡಿ ಅಷ್ಟನ್ನು ತೆಗೀರಿ. ನಿಮ್ಗೆ ಇಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಬರೋದಿಲ್ಲ. ನಿಮಗೆ ರಿಂಕಲ್ ಬರುತ್ತೆ ಅಂದರೆ ಇದು ಸ್ವಲ್ಪ ಕ್ಲಾತ್ ಕಡಿಮೆ ಕಟ್ ಮಾಡಿ, ಇಲ್ಲ ನಿಮಗೆ ಇಲ್ಲಿ ಟೈಟ್ ಬರುತ್ತೆ ಅಂದರೆ 1/4 ಇಂಚ್ ಜಾಸ್ತಿ ಮಾಡಿ ನೀವು ಕಟಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಅವ್ರ ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರ ಇಲ್ಲಿ ನೀವು ಕಟಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ ಮಾಡಿದಾಗ ನಿಮ್ಗೆ ಇಲ್ಲಿ ರಿಂಕಲ್ ಅನ್ನೋದು ಬರೋದಿಲ್ಲ ಈ ಪಾರ್ಟಲ್ಲಿ. ಓಕೆ ಫ್ರೆಂಡ್ಸ್, ಇಲ್ಲಿ ನೆಕ್ ಅನ್ನೋದು ಭಾಳ ಡೀಪ್ ಆದಾವೆ, ಇಲ್ಲಿ 3/4 ಇಂಚ್ ಅನ್ನೋದು ನೀವು ಇಟ್ಟು ಮಾರ್ಕಿಂಗ್ ಅನ್ನೋದು ಮಾಡಿ. ಇದು ಅರ್ಥ ಆಯ್ತಲ್ಲ? ನೀವು ಲೆಂತ್ ಮತ್ತು ಇವೆಲ್ಲ ಮಾರ್ಕಿಂಗ್ ಆದಮೇಲೆ ನೀವು ಇಲ್ಲಿ ಆರ್ಮ್ ರೌಂಡ್ ತೆಗಿಬೇಕಾದ್ರೆ ಅವ್ರ ಮೆಜರ್ಮೆಂಟ್ ಪ್ರಕಾರ ನೀವು ಇಲ್ಲಿ ಆರ್ಮ್ ಅನ್ನೋದು ಮಾರ್ಕ್ ಮಾಡಬೇಕು. ಅದೇ ರೀತಿ ಶೋಲ್ಡರ್ ಅನ್ನೋದು ಮಾರ್ಕ್ ಮಾಡಬೇಕಾಗುತ್ತೆ. ನೀವು ಎರಡೂ ಮಿಸ್ಟೇಕ್ ಮಾಡೋದ್ರಿಂದ ಇಲ್ಲಿ ನಿಮಗೆ ರಿಂಕಲ್ ಅನ್ನೋದು ಬರುತ್ತೆ. ಈ ಬ್ಲೌಸಲ್ಲಿ ತಗೊಳ್ಳಿ, ಈ ರೀತಿ ನೀವು ಇಟ್ಟಾಗ ಏನಾಗುತ್ತೆ, ಇಲ್ಲಿಂದ ಇಲ್ಲಿವರೆಗೂ ಇದು ಲೆಂತ್ ಎಷ್ಟಿದೆ ಅನ್ನೋದು ನೋಡಿ. ನೋಡಿ ಇದು ಕರೆಕ್ಟಾಗಿ ಈ ಬ್ಲೌಸ್ ಸ್ವಲ್ಪ ರಿಂಕಲ್ ಬರುತ್ತೆ ಅಂತ ಹೇಳಿದ್ದಾರೆ ಅವರು. ಅದರಿಂದ ಈ ಬ್ಲೌಸನ್ನೇ ನಾನು ನಿಮಗೆ ಮೆಜರ್ ಮಾಡಿ ತೋರಿಸ್ತಿದ್ದೀನಿ. ಈಗ ನೋಡಿ ಅದೇ ರೀತಿ ಇಲ್ಲಿಂದ ಇಲ್ಲಿವರೆಗೂ ನೀವು ಶೋಲ್ಡರ್ ಅನ್ನೋದು ಕರೆಕ್ಟಾಗಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿ. ನೋಡಿ ಈ ರೀತಿ ನೀವು ಮಾರ್ಕ್ ಮಾಡಿದಾಗ ನೋಡಿ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಕಾಣಿಸ್ತಿದೆಯಲ್ಲ, ಈ ರೀತಿ ನೀವು ಮಾರ್ಕಿಂಗ್ ಅನ್ನೋದು ಮಾಡಿದಾಗ ಇಲ್ಲಿ ಮೆಜರ್ ಅನ್ನೋದು ಮಾಡಿ. ಅಂದರೆ ಅವ್ರು ಏನು ಮಾಡಿದ್ದಾರೆ ಗೊತ್ತಾ, ಕ್ಲಾತ್ ಯಾವಾಗ ಎಕ್ಸ್ಟ್ರಾ ಆಗುತ್ತೆ ಇಲ್ಲಿ ರಿಂಕಲ್ ಅನ್ನೋದು ಆಟೋಮೆಟಿಕಲಿ ರಿಂಕಲ್ ಬರುತ್ತೆ ವೇರ್ ಮಾಡಿದಾಗ. ಇದೆಲ್ಲ ಕ್ಲಾತ್ ಎಕ್ಸ್ಟ್ರಾ ಇರೋದು ನಮಗೇನಾಗುತ್ತೆ ಇಲ್ಲಿ ರಿಂಕಲ್ ಆಗಿ ಬಂದುಬಿಡುತ್ತೆ. ನಾವು ವೇರ್ ಮಾಡಿದಾಗ ಇದು ಟೈಟಾಗಿ ಕೂರುತ್ತೆ, ಇದು ಟೈಟಾಗಿ ಕೂರುತ್ತೆ, ಅದೇ ಇಲ್ಲಿ ರಿಂಕಲ್ ಬರುತ್ತೆ. ಯಾಕೆ ಅಂದರೆ ಇಲ್ಲಿ ಎಕ್ಸ್ಟ್ರಾ ಕ್ಲಾತ್ ಅನ್ನೋದು ಇದ್ದಾಗ ನಿಮ್ಗೆ ಇಲ್ಲಿ ರಿಂಕಲ್ ಅನ್ನೋದು ಬರುತ್ತೆ. ಈಗ ನೋಡಿ ಅವರು 1.5 ಇಂಚು ಅವ್ರು ಏನು ಮಾಡಿದ್ದಾರೆ ಗೊತ್ತಾ, ಇಲ್ಲಿಂದ ಇಲ್ಲಿವರೆಗೂ ನೀವು ಅವರು ಕಟಿಂಗ್ ಅನ್ನೋದು ಮಾಡಿದ್ದಾರೆ. ಅದರಿಂದ ಏನಾಗಿದೆ, ಅವರು ಸ್ಟಿಚ್ ಮಾಡಿದಾಗ ಅವರಿಗೆ ಇಲ್ಲಿ 1.5 ಬದಲು 1.75 ಇಂಚ್ ಅನ್ನೋದು ಬಂದಿದೆ. ಅದೇ ರೀತಿ ಅವರು ಸ್ಟಿಚಿಂಗ್ ಮಾಡಬೇಕಾದ್ರೆ ಏನು ಮಾಡಿರ್ತಾರೆ, ಈ ಕ್ಲಾತ್ನ ಈ ರೀತಿ ನೋಡಿ ಸ್ಲೀವ್ಸ್ ಅನ್ನೋದು ನೋಡಿ ಈ ರೀತಿ ಇಟ್ಟಾಗ ಈ ರೀತಿ ಬರ್ತಿಲ್ಲ ಅಂದರೆ ಈ ಕ್ಲಾತ್ನ ಈ ರೀತಿ ಎಳೆದ್ಬಿಟ್ಟು ಅವರು ಸ್ಟಿಚ್ ಹಾಕಿರೋದ್ರಿಂದ ನೋಡಿ ನಿಮಗೆ ಗೊತ್ತಾಗ್ತಿದೆ. ಈ ರೀತಿ ಕ್ಲಾತನ್ನು ಸ್ಲೀವ್ಸ್ ಹತ್ರ ಎಳೆದು ಸ್ಟಿಚ್ ಹಾಕಿರೋದ್ರಿಂದ ನೋಡಿ ಈ ರೀತಿ ಅನ್ನೋದು ಅವರಿಗೆ ಬಂದಿದೆ. ಈ ರೀತಿ ಬಂದಾಗ ಏನಾಗುತ್ತೆ, ಅವರಿಗೆ ಆಟೋಮೆಟಿಕಲಿ ರಿಂಕಲ್ ಅನ್ನೋದು ಬಂದುಬಿಡುತ್ತೆ. ಅದರಿಂದ ನೀವೇನು ಮಾಡಬೇಕು, ಸ್ಲೀವ್ಸ್ ಜಾಯಿಂಟ್ ಮಾಡಬೇಕು ಆದರೂ ಅಷ್ಟೇ ಇದು ಕರೆಕ್ಟಾಗಿ ಈ ರೀತಿಯೇ ಇಟ್ಟು ನೀವು ಸ್ಲೀವ್ಸನ್ನು ಜಾಯಿಂಟ್ ಮಾಡಬೇಕು. ಸ್ಲೀವ್ಸ್ ಇರ್ಬೋದು, ಇಲ್ಲ ಈ ಬಾಡಿ ಪಾರ್ಟ್ ಆರ್ಮ್ ಇರ್ಬೋದು. ಸ್ಲೀವ್ಸ್ ಆದರೂ ಟೈಟಾಗಿ ಎಳೆದು ನೀವು ಸ್ಟಿಚ್ ಹಾಕ್ಬಾರ್ದು. ಕ್ಲಾತ್ ಕಡಿಮೆ ಐತಿ ಅದರಿಂದ ಅಡ್ಜಸ್ಟ್ ಮಾಡ್ತೀವಿ ಅಂತ ನೀವು ಹಾಕೋದಕ್ಕೆ ಹೋಗಬೇಡ್ರಿ. ಅದು ಕರೆಕ್ಟಾಗಿ ಕಚ್ಚೆಷ್ಟಿರುತ್ತೆ ಅಷ್ಟರಿಂದಲೇ ನೀವು ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಇದು ಅಷ್ಟೇ ನೀವು ಕರೆಕ್ಟಾಗಿ ತೆಗಿಬೇಕಾಗುತ್ತೆ. ನೋಡಿ ಇಲ್ಲಿ 1.5 ಇಂಚ್ ಅವರು ಯಾವಾಗ ತೆಗೆದ್ರೋ ಅವಾಗ ಏನಾಗಿದೆ, ಇಲ್ಲಿ ಲೂಸ್ ಅನ್ನೋದು ಬಂದುಬಿಟ್ಟಿದೆ. ಅದರಿಂದ ನೀವೇನು ಮಾಡಬೇಕು, ಈ ರೀತಿ 1.5 ತೆಗಿಯೋ ಬದಲು ಅಲ್ಲಿ ಲೂಸ್ ಆಯಿತು ಅಂದರೆ 1/4 ತೆಗೀರಿ, ಇಲ್ಲ 1 ಇಂಚ್ವರೆಗೂ ತೆಗೀರಿ. ಈ ರೀತಿ ನೀವು ಅರ್ಧ ಇಂಚ್ ಕಡಿಮೆ ಮಾಡಿದಾಗ ಇಲ್ಲಿ ನಿಮಗೆ ರಿಂಕಲ್ ಅನ್ನೋದು ಬರೋದಿಲ್ಲ. ಅರ್ಥ ಆಯ್ತಲ್ಲ? ಹಳತೆ ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರನೇ ತೋರಿಸಿದ್ದೀನಿ. ಇದು ಬ್ಯಾಕ್ ಪಾರ್ಟು ಅವ್ರ ಅಳತೆ ಬ್ಲೌಸ್ ಯಾವ ರೀತಿ ಇದ್ದರೆ ಅದೇ ರೀತಿ ನಾವು ಮಾರ್ಕಿಂಗ್ ಅನ್ನೋದು ಮಾಡಿದ್ವಿ. ಆದರೆ ಅವ್ರ ಮಿಸ್ಟೇಕ್ ಏನು ಮಾಡಿದ್ದಾರೆ, ಇಲ್ಲಿ ಆರ್ಮ್ ಹೋಲ್ ಹತ್ರ ಕ್ಲಾತ್ ಅನ್ನೋದು ಜಾಸ್ತಿ ತಗೊಂಡಿದ್ದಾರೆ. ಈ ಕ್ಲಾತ್ ಜಾಸ್ತಿ ತಗೊಂಡಿರೋದ್ರಿಂದ ಅವ್ರಿಗೆ ಏನಾಗಿದೆ, ಇಲ್ಲಿ ರಿಂಕಲ್ ಅನ್ನೋದು ಬಂದಿದೆ. ಅದೇ ರೀತಿ ಈ ಶೋಲ್ಡರು ಅಷ್ಟೇ ನೀವು ಒಂದ್ಸಲ ಅವ್ರ ಬಾಡಿ ಮೆಜರ್ಮೆಂಟ್ ಪ್ರಕಾರ ಶೋಲ್ಡರು ಮತ್ತು ಆರ್ಮ್ ಹೋಲ್ ಅನ್ನೋದು ಕಂಪಲ್ಸರಿ ತೆಗಿಬೇಕಾಗುತ್ತೆ. ಅವರು ಹೈಟ್ ಇದ್ದರೆ ಹೈಟ್ ಪ್ರಕಾರ ತೆಗೀರಿ. ಕೆಲವೊಬ್ರು ಹೈಟ್ ಇರ್ತಾರೆ, ಹೈಟ್ ಇರೋರಿಗೆ ಏನು ಮಾಡಬೇಕು, ನೀವು ಇಲ್ಲಿ ಲೆಂತ್ ಅನ್ನೋದು ಬ್ಲೌಸಿಗೆ ಇಡಬೇಕಾಗುತ್ತೆ. ಇದು 13 ಇಂಚೇ ಇಲ್ಲ, ಅವ್ರದ್ದು ಮೆಜರ್ಮೆಂಟ್ 13 ಇಂಚ್ ಇದೆ ಅಂತ ಹೇಳ್ಬಿಟ್ಟು 13 ಇಟ್ಟರೆ ನಿಮಗೇನಾಗುತ್ತೆ, ಈ ಬ್ಲೌಸ್ ಅನ್ನೋದು ನೀವು ಸ್ಟಿಚ್ ಮಾಡಿದಾಗ ಬ್ಯಾಕ್ ಪಟ್ಟು ಸ್ಟಿಚ್ ಮಾಡಿದಾಗ ಏನಾಗುತ್ತೆ, ಬ್ಯಾಕು ಫ್ರಂಟು ಈ ಶೋಲ್ಡರ್ ಕಡೆ ಜಾಯಿಂಟ್ ಮಾಡಿದಾಗ ನಿಮ್ಮದು ವೆಯ್ಟ್ ಏನಾಗುತ್ತೆ, ಅವರು ಹೈಟು ಮತ್ತು ದಪ್ಪ ಇರೋದ್ರಿಂದ ಏನಾಗುತ್ತೆ, ಅವ್ರದ್ದು ಬ್ಲೌಸ್ ಅನ್ನೋದು ಈ ಫ್ರಂಟ್ ಪಾರ್ಟ್ ಕಡೆ ಸರಿದು ಬಿಡುತ್ತೆ. ಈ ರೀತಿ ಫ್ರಂಟ್ ಪಾರ್ಟ್ ಕಡೆ ಸರಿದಾಗ ಏನಾಗುತ್ತೆ, ಈ ಬ್ಲೌಸ್ ಅನ್ನೋದು ಮೇಲೆ ಎಳೆದಾಗ ನಿಮ್ಗೆ ಇಲ್ಲಿ ರಿಂಕಲ್ ಬರೋ ಚಾನ್ಸಸ್ ಅಂತೂ ಇರುತ್ತೆ. ಅದರಿಂದ ನೀವೇನು ಮಾಡಬೇಕು, ಅವ್ರ ಹೈಟ್ ಪ್ರಕಾರ ನೀವು ಬ್ಲೌಸ್ ಅನ್ನೋದು ಲೆಂತು ಇಡಿ, ಅದೇ ರೀತಿ ನೀವು ಇಲ್ಲಿ ಆರ್ಮ್ ಹೋಲ್ ಅನ್ನೋದು ಕಟ್ ಮಾಡಿ. ಈ ರೀತಿ ಮಾಡಿದಾಗ ನಿಮಗೆ ಎಲ್ಲೂ ರಿಂಕಲ್ ಅನ್ನೋದು ಬರೋದಿಲ್ಲ. ಇದಿಷ್ಟು ಅರ್ಥ ಆಯ್ತಲ್ಲ ಫ್ರೆಂಡ್ಸ್? ನಾನು ಹೇಳಿದ ಪಾಯಿಂಟ್ಸ್ ಎಲ್ಲ ನಿಮ್ಗೆ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಮಗೆ ಫ್ರಂಟ್ ಪಾರ್ಟಲ್ಲಿ ಯಾಕೆ ರಿಂಕಲ್ ಬರುತ್ತೆ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇದಿಷ್ಟು ಅರ್ಥ ಆಯ್ತಲ್ಲ? ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ.